ಡೀಟೇಲ್ ಬರೆದಾರದು. ಅಂಥ ಕಸುವಿದಂಥ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಯಾಕಪ್ಪ ಇದನ್ನು ಈ ಒಂದು ಮಾಫಿಯಾ, ಈ ಒಂದು ಡ್ರಗ್ ಜನರನ್ನು, ಡ್ರಗ್ ಅಡಿಕ್ಟ್ ಜನರಾಯ್ತು, ಡ್ರಗ್ ಮಾರೋದು, ಮಾಫಿಯಾ ಆಯಿತು, ಇವ್ರನ್ನೆಲ್ಲರೂ ಯಾಕೆ ತಹಬಂದಿಗೆ ತರಬಾರ್ದು? ಮತ್ತು ಇಲ್ಲಿಗೆಲ್ಲಾಗಿ ಕೆಲಸ ಮಾಡುವ ಹೋಮ್ ಸ್ಟೇಗಳನ್ನು, ರೆಸಾರ್ಟ್ಗಳನ್ನು ಯಾಕೆ ಬಂದ್ ಮಾಡಬಾರ್ದು? ಏನೋ ಈಗ ಹೆಚ್ಚಾಗಿ ಒಂದು 4 ದಿವಸ ಮಾಡ್ತಾರೆ. ಈಗ ಮಾಡಲಿಕ್ಕೆ ಇದ್ದಿದ್ರೆ ಅಲ್ಲಿ ನಮ್ಮ SP ಅವರಾಗಿರ್ಬೋದು, DC ಅವರಾಗಿರ್ಬೋದು ಹೇಳಿಕೆ ಕೊಡ್ತಾ ಇದ್ದಾರೆ, ಎಲ್ಲ ಕಂಟ್ರೋಲ್ಗೆ ಬಂದದೀರಿ. ಎಷ್ಟು ದಿವಸ ಇದು ಕಂಟ್ರೋಲ? 1 ತಿಂಗಳ, 2 ತಿಂಗಳ, 3 ತಿಂಗಳ, ಏನು ಭಾಳಿಲ್ಲ, 15-20 ದಿವಸ ಮತ್ತೆ ಸ್ಟಾರ್ಟ್ ಆಗಿರ್ತದೆ. ನಮ್ಮ ಮುಂದೆ ಹೋದಾಗ ಮತ್ತೆ ಶುರು ಆಗಿರ್ತದೆ. ಅದಕ್ಕೆ ಇದು ಆಗಬಾರ್ದಾಗ್ಯದ, ಇದು ನಿಲ್ಲಬೇಕಾಗಿದೆ, ಶಾಶ್ವತ ನಿಲ್ಲಬೇಕಾಗಿದೆ. ಅಂದಾಗ ಮಾತ್ರ ನಮ್ಮ ಪ್ರವಾಸೋದ್ಯಮ ಬೆಳೀತದೆ. ಜೊತೆಗೆ ನಮ್ಮಲ್ಲಿ ಉದ್ಯೋಗ ಇದ್ದು ಅಂದ್ರೆ ನಾವು ಯಾಕೆ ತುಳು ಮಾಡೋಕೆ ಹೋಗ್ರಿ ಅಂತೇಳಿ ಭಾಳಷ್ಟು ಯುವಕರು ಕೇಳ್ತಾ ಇದ್ದಾರೆ. ಸಿಕ್ಕಂತವು ನಮ್ಗೆ ಉದ್ಯೋಗ ಇಲ್ಲ, ಏನು ಮಾಡೋಣ್ರಿ, ಇದು ಮಾಡುವಂಥದ್ದಾಗೈತೆ ನಮ್ಗೆ ಅಂತೇಳಿ. ಯುವಕರಿಗೂ ಬೇಕಾಗಿಲ್ಲ ಈ ಡ್ರಗ್ ಮಾಫಿಯಾಗಿ ಬಲಿ ಆಗಬೇಕು, ಕುಡ್ಕೋತ ಅಡ್ಡಾಡಬೇಕು, ತಿನ್ಕೋತ ಅಡ್ಡಾಡಬೇಕು, ಮತ್ತೇನೋ ಮಾಡಬೇಕು ಅನ್ನೋದಿಲ್ಲ ಅವರಲ್ಲೂ. ನಾವು ದುಡಿಬೇಕಂತದ, ಅದ್ರ ಉದ್ಯೋಗ ಇಲ್ಲ. ಇದೇ ದೊಡ್ಡ ಒಂದು ಶತ್ರು ಆದಂಗೆ ಆಗಿದೆ. ಅದಕ್ಕೆ ನಮ್ಮ ಆಳುವ ಜನ, ನಮ್ಮ ರಾಜಕಾರಣಿಗಳು ಅಥವಾ ರಾಜನಿದ್ದಿದ್ದರು ಈ ದಿಸೆಯಲ್ಲಿ ಚಿಂತನೆ ಮಾಡಬೇಕು. ಜೊತೆಗೆ ಮತದಾರರು ಸಹ ಚಿಂತನೆ ಮಾಡಬೇಕು. ಇಂಥ ಘಟನೆ ಆಗದಂಗೆ ನೋಡುವಂಥ ಕೆಲಸ ಈ ನಮ್ಮ ಮತದಾರದ್ದು ಅದು. ಮತದಾರರು ಒಕ್ಕಟ್ಟಾಗಿ ಇದನ್ನು ಎದುರಿಸಿದರೆ ಸಾಲ್ವ್ ಮಾಡ್ಬೋದು, ಇಲ್ಲಂತಲ್ಲ. ಈ ಮತದಾರ ಇರುವಂಥ ಶಕ್ತಿ ಭಾಳ ಅದ ರೀ. ಸರ್ಕಾರಕ್ಕಿಂತ ದೊಡ್ಡದು. ಯಾಕಂದ್ರೆ 5 ವರ್ಷ ಸಿಗ್ತಾರೆ ಸರ್ಕಾರದವರು, ಎಲ್ಲ ಕಳ್ಳ ಸುಳ್ಳ ರಾಜಕಾರಣಿಗಳು ಅವ್ರು ಮನೆಗೆ ಕಳಿಸೋದು ಸಾಹಸ ಮಾಡಿದರೆ ನಿಶ್ಚಿತ ಹೊಸ ರಕ್ತ ಬರ್ಬೋದು, ಹೊಸ ಪ್ರಾಮಾಣಿಕ ಮನುಷ್ಯರು ಬರ್ಬೋದು. ಯಾಕಂದರೆ ಇವತ್ತು ಏನಾಗಿದೆಪ್ಪ ಅಂದ್ರೆ ರಾಜಕಾರಣಿಯಿಂದ ಕೋಟಿ ಗಂಟೆ ಗಳಿಸಿದ್ರೆ ಮಾತ್ರ ರಾಜಕಾರಣಿ ಯಾಕಂದ್ರೆ ಅನ್ನೋದಾಗೈತಿ. ಮತ್ತು ಭಾಳಷ್ಟು ಸತ್ಯ ಅದು. ದುಡ್ಡಿದ್ರೆ ಅಲ್ಲ, ಭಾಳಷ್ಟು ರಾಜಕಾರಣಿಗಳು ನನಗೆ ಆಫ್ ದಿ ರೆಕಾರ್ಡ್ದವ್ರು ಮಾತಾಡ್ತಾರೆ. ಇಲ್ಲರಿ ದುಡ್ಡಿದ್ದು ಏನಾಗ್ತದೆ ಮಾಡೋಕ್ಕೆ, ನೀವೆಲ್ಲ ಹೇಳ್ತೀರಿ ಆಧರಿಸಿದ ಮಾತ್ರ ಅಂತ ಹೇಳ್ತಾರೆ. ಅದು ಸತ್ಯನೂ ಅದ. ಯಾಕಂದ್ರೆ ದುಡ್ಡು ನಾವು ಬೇಡ್ತೀವಿ, ನಾವು ಸಹಿತ ಮತದಾರ ಕೊಡಿ, ನಮ್ಗೆ 5 ರೂಪಾಯಿ ಕೊಡ್ತೀರಿ. ನಮ್ಮ ಭಾಳ ಸಲ ಹೇಳ್ತಾನೆ ನಿಮ್ಗೆ, ಒಬ್ಬ ಚಲೋ ಪ್ರೊಫೆಸರ್ ಅವರು, ಅವ್ರ ಮನೇಲಿ ಒಂದು 8 ಕೊಟ್ಟಿದ್ದು, ಅವ್ರು ಒಬ್ಬರು ಕೆಳಗಿದ್ರು, ಕೆಳಗೆ ಬಂದವ್ರಿಗೆ ಸರ್ ಮನೆಗೆ 8 ಕೊಟ್ಟವ್ರು ಎಷ್ಟು ಕೊಡ್ತೀರಿ ಅಂತೇಳಿ, ಒಂದು ಹೋಟಿಗೆ ಎಷ್ಟು ಕೊಡ್ತೀರಿ? ಇಂಥ ಪರಿಸ್ಥಿತಿ ಇವತ್ತು ಇರೋದ್ರಿಂದಾಗ ಇದು ತಪ್ಪಬೇಕಾಗಿದೆ, ನಿಲ್ಲಬೇಕಾಗಿದೆ. ಜೊತೆಗೆ ಇಂಥವಕ್ಕೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಸಿದ್ದು ಸರ್ಕಾರ ಇನಿಷಿಯೇಷನ್ ಅಥವಾ ಸ್ಟ್ರಿಕ್ಟಾಗಿ ಕಾರ್ಯವಹಿಸಬೇಕಾಗಿದೆ ಅಂತ ಹೇಳ್ತಾ, ಇದು ನಿಲ್ಲಲಿ ಡ್ರಗ್ ಮಾಫಿಯಾ, ಜೊತೆಗೆ ಅಲ್ಲಿ ರಿಸಾರ್ಟ್ ಇಲ್ಲಿಗಾಲ ಕೆಲಸಗಳೆಲ್ಲ ಬಂದಾಗಲಿ ಅನ್ನೋದು ನಮ್ಮೆಲ್ಲರ ಆಶಯ. ಆಗ್ಬೋದಾ? ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಜೊತೆಗೆ ಸಬ್ಸ್ಕ್ರೈಬ್ ಆಗೋದ್ರಿಗೆ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.